ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಎಲೆಕ್ಷನ್ಗೆ ನಿಲ್ಲಿ ಅಂತ ಹೇಳಿ ಈಗ ಹೊರದಬ್ಬಿದ್ದೀರಿ. ಇಡೀ ಒಕ್ಕಲಿಗ ಸಮುದಾಯವನ್ನ ಬಲಿ ಕೊಟ್ರಿ. ನಿಮ್ಮ ಬಳಿ ಮಾತನಾಡೋದಕ್ಕೆ ಇನ್ನೇನೂ ಇಲ್ಲ. ಮನೆಗೆ ಬಂದಿದ್ದ ಬಿಜೆಪಿ ನಾಯಕರಿಗೆ ಬೆವರಿಳಿಸಿ ಕಳಿಸಿದ ಸದಾನಂದ ಗೌಡ. ಕಾಂಗ್ರೆಸ್ನಿಂದ ನನಗೆ ಆಹ್ವಾನ ಬಂದಿದೆ, ನಾನು ಹೋಗೋದಿಲ್ಲ. ಕರ್ನಾಟಕದಲ್ಲಿ ಬಿಜೆಪಿ ಶುದ್ಧೀಕರಣ ನನ್ನ ಮುಂದಿನ ಗುರಿ. ಸುದ್ದಿಗೋಷ್ಠಿ ನಡೆಸಿ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಕಿಡಿ. ಪಟ್ಟು ಹಿಡಿದು ಮಕ್ಕಳಿಗೆ ಟಿಕೆಟ್ ಕೊಡಿಸ್ತಾ ಇರೋ ಸಚಿವರು ಲೋಕಸಭಾ ಚುನಾವಣೆಯಲ್ಲಿ ಮಿನಿಸ್ಟರ್ಗಳು ಎದುರಿಸಬೇಕು ಅಗ್ನಿ ಪರೀಕ್ಷೆ. ಕ್ಷೇತ್ರ ಗೆಲ್ಲದಿದ್ರೆ ಸಚಿವ ಸ್ಥಾನದಿಂದಲೂ ತಲೆದಂಡ ಸಾಧ್ಯತೆ. ಲೋಕಸಭಾ ಚುನಾವಣೆಗೆ ಸಚಿವರ ಮಕ್ಕಳಿಗೆ ಟಿಕೆಟ್ ಖಾತ್ರಿ. ಪುತ್ರನಿಗೆ ಟಿಕೆಟ್ ಕೊಡಿಸದ ಸಿಎಂ ಸಿದ್ದರಾಮಯ್ಯ ನಡೆ ಬಗ್ಗೆ ಚರ್ಚೆ. 28 ಕ್ಷೇತ್ರಗಳ ಅಭ್ಯರ್ಥಿಗಳ ಗೆಲುವಿಗೆ ಸಿಎಂ ಸಮಾನ ಎಫರ್ಟ್. ಸ್ವಪಕ್ಷದಲ್ಲೇ ಜಿದ್ದಾಜಿದ್ದಿಗೆ ಕಾರಣವಾದ ಬೆಳಗಾವಿ ಸಚಿವದ್ವಯರ ಮಕ್ಕಳ ಸ್ಪರ್ಧೆ. ಜೊತೆಗೆ ಸಿಎಂ ಡಿಸಿಎಂ ನಡುವೆಯೂ ಪ್ರತಿಷ್ಠೆಯ ಫೈಟ್. ಸಿದ್ದರಾಮಯ್ಯ ಡಿಕೆಶಿಗೂ ತಮ್ಮ ಆಪ್ತರ ಮಕ್ಕಳನ್ನ ಗೆಲ್ಲಿಸೋ ಸವಾಲು. ದನದ ಮಾಂಸ ವ್ಯಾಪಾರ ಮಾಡಲು ಸರ್ಕಾರದ ಆಸ್ತಿ ಹಾಳು. ಡಿಕೆ ಸುರೇಶ್ಗೆ ಮನವಿ ಮಾಡಿದ ಬೆನ್ನಲ್ಲೇ ಜೆಸಿಬಿಯಿಂದ ರಸ್ತೆ ಒಡೆದು ಹಾಕಿದ್ದಾರೆ. ಆರ್ಆರ್ ನಗರ ಕ್ಷೇತ್ರಕ್ಕೆ ಅನ್ಯಾಯ. ಸುದ್ದಿಗೋಷ್ಠಿ ಮಾಡಿ ಶಾಸಕ ಮುನಿರತ್ನ ಆಕ್ರೋಶ. ಮಂಡ್ಯದಲ್ಲಿ ಕುಮಾರಣ್ಣನೇ ಅಭ್ಯರ್ಥಿ, ನಾನೇ ಚುನಾವಣಾ ನೇತೃತ್ವ ವಹಿಸಿ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸ್ತೀವಿ. ಮಂಡ್ಯದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಹೇಳಿಕೆ. ಕಡೆಗೂ ಕೋಲಾರಕ್ಕಾಗಿ ಜೆಡಿಎಸ್ ಬಿಜೆಪಿ ನಡುವಿನ ಫೈಟ್ಗೆ ಬ್ರೇಕ್. ದಳಪತಿಗಳಿಗೆ ಒಲಿದ ಚಿನ್ನದ ನಾಡು. ಅಭ್ಯರ್ಥಿಯಾಗಲು ರೆಡಿಯಾಗುವಂತೆ ಮಲ್ಲೇಶ್ ಬಾಬುಗೆ ದಳಪತಿ ಸೂಚನೆ. ಹಾಸನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದಕ್ಕೆ ಪ್ರೀತಂ ಗೌಡ ಅಸಮಾಧಾನ. ಮಾಜಿ ಶಾಸಕನ ಬಿಟ್ಟು ಮೂಲ ಬಿಜೆಪಿ ನಿಷ್ಠಾವಂತ ಮುಖಂಡರ ಮನೆಗಳಿಗೆ ಪ್ರಜ್ವಲ್ ರೇವಣ್ಣ ಭೇಟಿ. ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲ ಕೊಡಿ ಅಂತ ಮನವಿ. ಬಕೆಟ್ ಹಿಡಿದವರಿಗೆ ಟಿಕೆಟ್, ಇಲ್ಲದೇ ಇದ್ರೆ ಗೇಟ್ ಪಾಸ್. ಈಶ್ವರಪ್ಪ ಆ್ಯಂಡ್ ಟೀಮ್ನಿಂದ ವ್ಯಂಗ್ಯ ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಟ. ಬಿಜೆಪಿ ವಿರುದ್ಧ ಅಸಮಾಧಾನ. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕುಮಾರ್ ಬಂಗಾರಪ್ಪ ಫುಲ್ ಆಕ್ಟಿವ್. ಸೋತ ಬಳಿಕ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ದ ಕುಮಾರ್ಗೆ ಹೈಕಮಾಂಡ್ ಬೊಮ್ಮಾಯಿ ಮೂಲಕ ಬಂಗಾರಪ್ಪ ಒತ್ತಡ. ವಿಪಕ್ಷಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಲಾಗಿದೆ. ಸಾವಿರಾರು ಕೋಟಿ ಹಣ ನೇರವಾಗಿ ಬಿಜೆಪಿಗೆ ಬಂದಿದೆ. ನಿಷ್ಪಕ್ಷಪಾತ ಚುನಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲೆಕ್ಟೋರಲ್ ಬಾಂಡ್ಗಳ ಬಗ್ಗೆ ಕಾಂಗ್ರೆಸ್ ಸುದ್ದಿಗೋಷ್ಠಿ ಮಾಡಿ ಆರೋಪ. ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು, ಹೇಗೆ ಕೆಲಸ ಮಾಡಬೇಕು. ಇವತ್ತು ಸಂಜೆ ಕಾಂಗ್ರೆಸ್ ಅಭ್ಯರ್ಥಿಗಳು ಉಸ್ತುವಾರಿ ಸಚಿವರ ಜೊತೆ ಸಭೆ. ಎಲೆಕ್ಷನ್ ಗೆಲುವಿನ ಪಾಠ ಮಾಡಲಿರೋ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. ಚಿಕ್ಕಬಳ್ಳಾಪುರ ಸಂಸದರಿಂದ ಪಕ್ಷಕ್ಕೆ ರಾಜೀನಾಮೆ. ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ಗುಡ್ ಬೈ ಹೇಳಿದ ಬಿಎನ್ ಬಚ್ಚೇಗೌಡ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಗೆ ಹೃದಯ ಶಸ್ತ್ರಚಿಕಿತ್ಸೆ. ಚೆನ್ನೈಗೆ ತೆರಳಿರೋ ನಿಖಿಲ್ ಮತ್ತು ಕೆಲ ಜೆಡಿಎಸ್ ಶಾಸಕರು. ಎಚ್.ಡಿ.ಕೆ ಬೇಗ ಗುಣಮುಖವಾಗಲಿ ಅಂತ ಬೆಂಬಲಿಗರಿಂದ ವಿಶೇಷ ಪೂಜೆ ಪ್ರಾರ್ಥನೆ. ನಾನು ಎಂಪಿ ಆಗಬೇಕು ಅನ್ನೋದು ಮುಖ್ಯ ಅಲ್ಲ, ಹಿಂದೆ ಏನು ಕೆಲಸ ಮಾಡಿದ್ದೀವಿ, ಮುಂದೇನು ಮಾಡಬೇಕು, ಇದರ ಮೇಲೆ ನಿಂತಿದೆ ಚುನಾವಣೆಯ ಭವಿಷ್ಯ. ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ. ಚುನಾವಣೆ ಹಿನ್ನೆಲೆ ಅಲರ್ಟ್ ಆದ ಬೆಂಗಳೂರು ಪೊಲೀಸರು. ದಕ್ಷಿಣ ವಿಭಾಗದಲ್ಲಿ ರೌಡಿ ಶೀಟರ್ಗಳ ಮನೆಯ ಮೇಲೆ ದಾಳಿ. 230ಕ್ಕೂ ಹೆಚ್ಚು ರೌಡಿಗಳ ಮೇಲೆ ರೇಡ್. ಕೆಲ ದಾಖಲೆ ಮಾರಕಾಸ್ತ್ರಗಳು ಪತ್ತೆ.
ಲೋಕಸಭಾ ಚುನಾವಣೆಯಲ್ಲಿ ಸೀರೆಗಳಿಗೆ ಭಾರಿ ಡಿಮಾಂಡ್. ನೀರೇರ ಮತ ಬ್ಯಾಂಕ್ ಗಟ್ಟಿಗೊಳಿಸಲು ಸೀರೆಯ ಮೊರೆ. ಬೆಂಗಳೂರಿನ ಸೀರೆ ಅಂಗಡಿಗಳಲ್ಲಿ ಭರ್ಜರಿ ವ್ಯಾಪಾರ. ತಮಿಳುನಾಡಲ್ಲಿ ಮತದಾರರ ಮನವೊಲಿಕೆಗೆ ಕರ್ನಾಟಕದ ಯೋಜನೆಗೆ ವಿರೋಧ. ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿದ ಇಂಡಿಯಾ ಮೈತ್ರಿಕೂಟದ ಡಿಎಂಕೆ. ಮೇಕೆದಾಟು ಯೋಜನೆಗೆ ತಡೆ ಅಂತ ಘೋಷಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.